ಏಯ್ ನಿನ್ ಕಾರ್ ಹತ್ತೋ, ನೀವೆಲ್ಲ ನನ್ನ ಕಾರ್ ಫಾಲೋ ಮಾಡಿ. ಸರಿ ಸರ್. ಈ ಕಾರ್ಗೇನಾಯ್ತು? ಓ ಗಾಡ್, ಛೇ, ಭೈರವಿನ್ ಬೇರೆ ಹುಡುಕ್ಬೇಕು. ಇಂಥ ಟೈಮಲ್ಲೇ ಕಾರ್ ಕೈ ಕೊಡ್ತು. ಇಲ್ಲೇ ಯೋಚನೆ ಮಾಡ್ತಾ ಕೂತ್ರೆ ಭೈರವಿನ್ ಹುಡುಕೋದು ಲೇಟ್ ಆಗ್ಬಿಡುತ್ತೆ. ಈಗ ಫಸ್ಟ್ ಅವಳನ್ನ ಹುಡುಕ್ಬೇಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಇಲ್ಲಿ ಯಾರ ಹತ್ರ ಹೆಲ್ಪ್ ಕೇಳೋದು? ಓ ವಿರಾಟ್, ಔಸ್ಕೊಳ್ಳೋ. ಆಯ್ತು ಸರ್. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಇವನ್ ಕೆಲ್ಸಕ್ಕೆ ಹಾಕೊಂಡ್ರೆ ಇವತ್ತಷ್ಟೇ ನನ್ನ ಕತೆ ಮುಗೀತು. ಮಾವ, ಎಲ್ಲಿ ಹೋಗ್ತಾ ಇದ್ದೀರಾ? ಯಾಕೆ ವಿರಾಟ್, ಏನಾಯ್ತು? ಮಾವ, ಅದು ನನ್ನ ಕಾರ್ ಕೆಟ್ಟು ಹೋಗಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಹೋಗ್ಲೇಬೇಕು. ಕಾರ್ ರೆಡಿ ಮಾಡ್ಕೊಂಡು ಹೋಗೋಷ್ಟೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನೀವು ಕಾರ್ ರಿಪೇರಿ ಮಾಡಿಸಿ ಮನೆಗೆ ತಗೊಂಡು ಹೋಗಿ, ಓಕೆನಾ? ಕಾರ್ ಡಿಕ್ಕಿನಲ್ಲಿ ಭೈರವಿ ಇದ್ದಾಳೆ, ಇವನ್ ಬೇರೆ ಕಾರಲ್ಲೇ ಇದ್ದಾನೆ. ಸಿಕ್ಕಾಕೊಂಡ್ರೆ ಅಷ್ಟೇ. ವಿರಾಟ್, ಸಾರಿ ಕಣೋ, ಕಾರೆಲ್ಲ ಕೊಡಕ್ಕಾಗಲ್ಲಪ್ಪ. ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ಅರ್ಜೆಂಟಲ್ಲಿ ಇದ್ದೀನಿ. ಅಯ್ಯೋ ಮಾವ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಿಮ್ ಕಾರ್ ಕೊಡಿ ಪ್ಲೀಸ್. ವಿರಾಟ್, ನೀನ್ ನನ್ ಮಾತು ಕೇಳೋ, ಕಾರ್ ಕೊಡಕ್ಕಾಗಲ್ಲ ಕಣೋ. ನೀನೊಂದು ಕೆಲಸ ಮಾಡು, ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ಇಲ್ಲಾಂದ್ರೆ ಆಟೋಗಳು ಬರ್ತೆ ಕಣೋ, ಆಟೋದಲ್ಲಿ ಹೋಗು. ಅಯ್ಯೋ, ಇವ್ರಿಗೆ ವಾಸ್ತವನ ಹೇಗೆ ಅರ್ಥ ಮಾಡಿಸ್ಲಿ? ನಿಜ ಹೇಳೋ ಹಾಗೂ ಇಲ್ಲ, ಹೇಳ್ದೆ ಬೇರೆ ದಾರಿ ಇಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಬಂತಲ್ಲ. ಮಾವ ಪ್ಲೀಸ್, ನಿಮ್ಗೆಲ್ಲಾನು ಅರ್ಥ ಮಾಡ್ಸೋಕ್ ಸಾಧ್ಯ ಇಲ್ಲ. ಅಯ್ಯೋ, ನಂದು ಅದೇ ಪರಿಸ್ಥಿತಿ ಕಣೋ. ನಿನ್ಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇಂಪಾರ್ಟೆಂಟ್ ವರ್ಕ್ ಇದೆ, ಅರ್ಥ ಮಾಡ್ಕೊಳ್ಳೋ. ಈ ಭೈರವಿ ಪ್ರಜ್ಞೆ ಬಂದಿದೆ ಅನ್ಸುತ್ತೆ. ವಿರಾಟ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ, ಗೋವಿಂದ.